ಶಿವಣ್ಣನ ಯಾವ ಸಿನಿಮಾ ನೋಡಿದಾಗ ನಿಮಗೆ ನಾನು ಇವ್ರಿಗೊಂದು ಡೈರೆಕ್ಷನ್ ಮಾಡಬೇಕು ಓಂ ಓಂ ಓ ಏನಿದು ಕರ್ನಾಟಕ ದಮನಕ ಅಂತ ಆ ನರಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ? ಕರ್ನಾಟಕ ದಮನಕ KP ನಾಗಿ ಬರ್ತಾ ಇದ್ದಾರೆ ಅಂತಂದೆ. ಪ್ರಭು ಸರ್ನ ಹಿಡ್ಕೊಂಬರೋದು ಹೆಂಗೆ, ಶಿವಣ್ಣ ಸರ್ನ ಒಪ್ಸೋದು ಹೆಂಗೆ, ಹಿಡ್ಕೊಂಬರೋದು ಭಾರಿ ದೊಡ್ಡ ಸಮಸ್ಯೆ ಕಾಣೋದು, ಭಾರಿ ಕಷ್ಟ. ಅವ್ರಿಗೆ ಅದೇನಿಂಟ ಇದು ಇಡ್ಬೋದು ನೋಡ್ರಿ, ಇದು ತುಂಬ ಚರ್ಚೆ ಆಗುತ್ತೆ ಅಂತ ರವಿ ಹೇಳಿದ್ದು. ನಾನು ಒಂಥರ ಉಪ್ಪಿಸರ್ನ ಗುರುಗಳು ಅಂತಲೇ ಕರೆಯೋದು, ಅವರಿಂದನೇ ಬಂದಿದ್ದು. ನಾನು ಹಲವಾರು ಕೆಲಸಗಳಿಗೆ ಹೋಗ್ತಿದ್ದೆ, ಅಲ್ಲಿ ಓಂ ಬಗ್ಗೆ ಮಾತಾಡೋದು, ಆ ಓಮ್ನ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಮಾಡಬೇಕು ಅಂತ ಆಗಿನ ಕಾಲಕ್ಕೆ ಮಾತಾಡ್ತಿದ್ದಿದ್ದು. ಅದು ಅವ್ರಿಗೆ ನೆನಪಿಲ್ಲ, ನನಗೆ ನೆನಪಿದೆ. ಯಾರೋ ಒಬ್ಬ ಡೈರೆಕ್ಟರ್ ಆಗ್ತಾನೆ ಜೊತೆಗಿದ್ದವನು ಅಂದರೆ ಅವ್ನು ನನಗೆ ಏನಾರ ಕಲಿಸ್ಬಿಟ್ಟೆ ಆಚೆ ಹೋಗ್ಬೇಕು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಎಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ರೆಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಾನು ಇವ್ರ ಫ್ಯಾನು, ಇವ್ರ ಬರವಣಿಗೆಗೆ ಫ್ಯಾನು, ಇವರ ಸಿನಿಮಾಗಳಿಗೆ ಫ್ಯಾನು, ಇವರ ಡೈಲಾಗ್ಗಳಿಗೆ ಫ್ಯಾನು, ಇವರ ಮಾತುಗಳಿಗೆ ಫ್ಯಾನು. ಸರ್ ನಮಸ್ಕಾರ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನೋಡುಗ್ರಿ, ಇಲ್ಲ ನಮಸ್ತೆ. ನಾವು ಮರ್ತೋಗ್ಬಿಟ್ಟಿದ್ವಿ ಸರ್, ಈ ಥರದ್ದೊಂದು ಕತೆ ಕೇಳಿದ್ವಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ವಿ. ಯಾವಾಗ ಕರ್ನಾಟಕ ದಮನಕ ಅಂತ ಟೈಟ್ಲನ್ನ ಇಟ್ಟರೋ ಅದನ್ನ ನೆನಪಿಸ್ಬಿಟ್ರಿ ಸರ್, ಆ ನರಿ ಕತೆನ ಮತ್ತೊಂದ್ಸರಿ ನೆನಪಿಸ್ಬಿಟ್ರಿ. ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ, ನಮಗೆ ಗೊತ್ತಿದ್ದು ಕೂಡ ಮರ್ತೋಗಿತ್ತು, ಮತ್ತೆ ನೆನಪು ಮಾಡಿದ್ರಿ. ಏನಿದು ಕರ್ನಾಟಕ ದಮನಕ ಅಂತ ಆ ನರಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ? ಅದು ಮೊದಲು ನಾನು ರವಿಕಿರಣ್ ವಿಕಾಸ್ ಅವರು ಒಂದು ದಿವಸ ಈ ಕಥೆಗಾರರು ರವಿಕಿರಣ್ ವಿಕಾಸ್ ಕೂತಿದ್ದಾಗ ಎಲ್ಲ ಬರವಣಿಗೆ ಎಲ್ಲ ಆಲ್ಮೋಸ್ಟ್ ಮುಗೀತಾ ಶೂಟಿಂಗ್ ಹಂತಕ್ಕೆ ಬಂದುಬಿಟ್ಟಿದ್ವಿ ಫಸ್ಟ್ ಶೆಡ್ಯೂಲಿಗೆ. ಓಕೆ. ಆವಾಗ KP ಮತ್ತು ನಾಗಿ ಇಬ್ಬರು ಶಿವಣ್ಣ ಸರ್ ಆಪ್ತರು, ನನಗೂ ಆಪ್ತರೆ. ಅವರಿಬ್ಬರು ಅಲ್ಲೆಲ್ಲೋ ಬರೋದಿತ್ತು, ನಾನು ಅವ್ರನ್ನ ಮೀಟ್ ಮಾಡೋದಿತ್ತು. ಕರ್ನಾಟಕ ದಮನಕ KP ನಾಗಿ ಬರ್ತಾ ಇದ್ದಾರೆ ಅಂತಂದೆ. ಓಕೆ. ಅವ್ರಿಗೆ ಅದೇನಿಂಟ ಇದು ಇಡ್ಬೋದು ನೋಡ್ರಿ, ಇದು ತುಂಬ ಚರ್ಚೆ ಆಗುತ್ತೆ ಅಂತ ರವಿ ಹೇಳಿದ್ದು. ಓಕೆ. ಆವತ್ತಿಂದ ಇತ್ತು. ಆಮೇಲೆ ಮತ್ತೆ ಅದು ರಿಜೆಕ್ಟ್ ಆಗಿ ಹೋಯ್ತು ಐಡಿಯಾ. ದೆನ್ ಫಸ್ಟ್ ಶೆಡ್ಯೂಲಲ್ಲಿ ಕೊನೇ ದಿನ ಒಂದು 10ನೇ ದಿವಸ ನಾನು ಶಿವಣ್ಣ ಸರಿಗೆ ಕೇಳಿದೆ, ಸರಿ ಇದು ಟೈಟ್ಲ್ ಅಂದ್ಕೊಂಡಿದ್ವಿ, ಕಂಟೆಂಟ್ ಎಲ್ಲ ಗೊತ್ತವರಿಗೆ, ಇಬ್ಬರು ಕುತಂತ್ರಿಗಳು, ಇಬ್ಬರು ಫ್ರಾಡ್ಗಳ ಕಥೆ, ಹೀಗೆ ಇದೆ, ಇದು ತುಂಬ ಚೆನ್ನಾಗಿ ಏನು ಹಿಂಗಂದರೆ ಅದು ಪಂಚತಂತ್ರ ಕಥೆಯಲ್ಲಿ 2 ಕುತಂತ್ರಿ ನರಿಗಳು ಬರ್ತವೆ, ತುಂಬ ಸ್ಕೀಮ್ ಹಾಕ್ತವೆ ಈ ಥರದ್ದು. ಆ ನರಿಗಳನ್ನ ಹೆಂಗೋ ಇನ್ಕಾರ್ಪೊರೇಟ್ ಮಾಡ್ಕೋತೀನಿ ಲಿರಿಕಲಿ ಎಲ್ಲ ಕಡೆ ಇಟ್ಬಿಡ್ರಿ, ಹಾಗಾದ್ರೆ ತುಂಬ ಚೆನ್ನಾಗಿದೆ. ಬಿಗಿನಿಂಗ್ ಅದು ಬಾಯಿಗೆ ಬರೋದು ಫಸ್ಟ್ ದಮನಕ ಆಮೇಲೆ ಕರ್ನಾಟಕ ಅನ್ನೋದು, ಕಟರಕ ಈ ಥರದ್ದೆಲ್ಲ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಇವಾಗ ಅದು ತುಂಬ ಸ್ಪೆಷಲ್ಲಾಗಿ ಕಾಣಿಸುತ್ತೆ. ಆ ಸಾಂಗ್ ರಿಲೀಸ್ ಆದಮೇಲಂತೂ ಪೂರ್ತಿ ಒಂದು ಬೇರೆಯೇ ಫೀಲ್ ಕೊಡುತ್ತೆ, ಅದು ಬೇರೆಯೇ ಎನರ್ಜಿ ಕೊಡುತ್ತೆ. ಆಮೇಲೆ ತುಂಬ ಜನ ನೀವು ಹೇಳ್ದಾಗೆ ನಾನು ಸಣ್ಣ ಹುಡುಗ ಇರ್ತಾ ಕೇಳಿದ್ದೆ, ಇದು ಈ ಕಥೆ ಕೇಳಿದ್ದೆ, ನರಿಗಳದ್ದು ಅಂತ ಭಾಳ ಜನಕ್ಕೆ ಗೊತ್ತು. ಅದು ಗೊತ್ತಿಲ್ಲದೆ ಇರೋನು ಅಟ್ಲೀಸ್ಟ್ ಕೇಳಿ ತಿಳ್ಕೊತಾನೆ ಏನದು ಕರ್ನಾಟಕದ ಸರ್ಚ್ ಮಾಡ್ತಾರೆ, ಬಿಡಲ್ಲ. ಓಕೆ. ಇನ್ನು ಅದ್ರ ಜೊತೆಗೆ ನರಿಗಳದ್ದು ಫೋಟೋಗಳು ಕೂಡ ಎಲ್ಲ ಯೂಸ್ ಮಾಡಿದ್ದಾರೆ. ಒಂದು ಟ್ಯಾಗ್ಲೈನ್ ಹಾಕ್ಬಿಡ್ಬೋದಿತ್ತಲ್ಲ ಅಂತ, ಈ ಸಿನಿಮಾ ನೋಡು ಯೋಗ ಬರ್ತದೆ ಅಂತ. ನರಿ ಫೋಟೋ ಇಟ್ಕೊಂಡು ಒಂದು ಹಾಕಿರ್ತಾರಲ್ಲ ಸರ್, ನನ್ನನ್ನು ನೋಡು ಯೋಗ ಬರ್ತದೆ ಅಂತ. ಹೌದು, ತುಂಬ ಕಡೆ ಹಾಕ್ತಾರೆ, ನೀನು ಹಾಕು. ಓಕೆ ಸರ್. ಸರ್, ಇನ್ನು ಶಿವಣ್ಣಂಗೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ದಿನಗಳ ಕನಸು ನಿಮ್ಮದು. ಸಾಕಷ್ಟು ಕಡೆಗಳಲ್ಲಿ ಹೇಳಿದ್ರಿ ಕೂಡ, ಆದರೆ ಕಾಲ ಕೂಡ ಬಂದಿರಲಿಲ್ಲ. ಎಷ್ಟು ದಿನದ ಪ್ರಯತ್ನ ಇದು ಕರ್ನಾಟಕ ದಮನಕದಲ್ಲಿ ನೀವು ಶಿವಣ್ಣ ಒಂದಾಗಲಿಕ್ಕೆ? ಪರಮಾತ್ಮನ ಪ್ರೊಜೆಕ್ಷನ್ಗೆ ಬಂದಿದ್ದರು, ಪರಮಾತ್ಮ ಪಿಕ್ಚರದು. ನಾನು ಅಪ್ಪು ಸರಿಗೆ ಕೇಳಿದೆ, ಸರ್ ಶಿವಣ್ಣ ಸರ್ ನೋಡ್ತಿದ್ದಾರೆ, ನಾನು ಲೇಟಾಗಿ ಜಾಯ್ನ್ ಆಗ್ತೀನಿ, ನೀವು ನೋಡಿ ಹೋಗಿ ಅಂತಂದರು. ನಾನು ಆಚೆನೇ ಕಾಯ್ತಿದ್ದೆ, ಥಿಯೇಟ್ರ್ ಆಚೆ ಬಂದರು. ತುಂಬ ಹೊತ್ತು ತಬ್ಬಿಡ್ಕೊಂಡಿದ್ರು, ತುಂಬ ಖುಷಿ ಆಯಿತು ಅವ್ರಿಗೆ ಪರಮಾತ್ಮ. ನನ್ನ ಡ್ರಾಮಾ ಸಿನಿಮಾನೂ ನೋಡಿದರು. ಆಮೇಲೆ ಅವರೇ ಹೋಗ್ತಾರೆ ಗಾಡಿ ಓಡಿಸ್ಕೊಂಡು, ಪಬ್ಲಿಕ್ ಜೊತೆ ಕೂತ್ಕೊಂಡೇ ಸಿನಿಮಾ ನೋಡೋದು ಶಿವಣ್ಣ ಸರ್. ಇವತ್ತಿಂದಲ್ಲ, ಯಾವತ್ತಿಂದನೂ. ಸೊ ಒಂದು ಸ್ಪೆಷಲ್ ಮೂಮೆಂಟ್ಗಳವೆಲ್ಲ ನಮಗೆ. ಆಮೇಲೆ ಎಷ್ಟು ಕ್ಯಾಮ್ರಾಗಳು ನೋಡಿದ್ದಾರೆ, ಎಷ್ಟು ಜನರನ್ನ ನೋಡಿದ್ದಾರೆ, ನಮ್ಮಂಥವ್ರು ಎಷ್ಟು ಜನ ಬಂದು ಹೋಗಿದ್ದಾರೆ ಅವ್ರ ಎದುರುಗಡೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ನಟರು. ಏನೋ ಒಂದು ಹೇಳಬೇಕಂದ್ರೆ ನೆಟ್ಟಿಗಿರ್ಬೇಕು, ಅದು ಇಲ್ಲಾಂದರೆ ಅದು ಅವರಿಗೆ ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ. ಈ ಥರನೇ ಕಾಯ್ಕೊಂಡಿದ್ದೆ. ಒಂದು 3-4 ಸತಿ ಬಂದು 3-4 ಕಂಟೆಂಟದ್ದು ಜಿಸ್ಟ್ ಅವರಿಗೆ ತುಂಬಾ ಇಷ್ಟ ಆಗಿ ಓಕೆ ಅಂದ್ಬಿಟ್ಟಿದ್ರು.
ಒಂದು ಯಾವುದೋ ಬೇಡ ಅಂದಿದ್ರು. ಮೇಜರಾಗಿ 4 ಸ್ಕ್ರಿಪ್ಟ್ಗಳನ್ನ ಹ್ಞೂ ಅಂದ್ಬಿಟ್ಟಿದ್ರು. ಆಮೇಲೆ ಅದಕ್ಕೆ ನಿರ್ಮಾಪಕರು ಮತ್ತೊಂದು ಬಂದಾಗ ಇದು ಸಾಲದು ಅಂತ ಅನ್ನಿಸ್ತಾನೆ ಇತ್ತು. ಪ್ರಭು ಸರ್ ಒಂದು ಸತಿ ಸಿಕ್ಕಿದ್ರು ನನಗೆ ಮುಂಬೈನಲ್ಲಿ. ಅವಾಗಿಂದ ಇದು ಎರಡನ್ನ ಇಟ್ಟುಬಿಟ್ರೆ, ಎರಡೂ ಎನರ್ಜಿಗಳು ಡ್ಯಾನ್ಸಿಗೆ ಇಂಡಿಯಾದಲ್ಲೇ ಫೇಮಸ್. ಎರಡು ಮುಖಗಳಿಗೂ ಎನರ್ಜಿ, ಎಕ್ಸ್ಪೀರಿಯನ್ಸು ಎಲ್ಲ ರೀತಿಯಲ್ಲೂ ಬೇರೆ ಲೆವೆಲಿಗಾಗುತ್ತೆ ಅಂಥೇಳಿ ಶಿವಣ್ಣ ಸರ್ನ ಕೇಳಿದಾಗ ಅವರು ಅಂದರೆ ಖಂಡಿತ ಅಂತಂದರು. ಒಂದು ಸ್ಕ್ರಿಪ್ಟ್ ಲಾಕ್ ಆಯಿತು, ಮತ್ತೆ ತಿರ್ಗಾ ಲಾಕ್ಡೌನ್ ಬಂತು. ಆ ಲಾಕ್ಡೌನಲ್ಲಿ ಇದನ್ನು ಬರೆದಿದ್ದು. ಓಕೆ, ಅಂದರೆ ಮುಂಚೆ ಇದ್ದು ಬೇರೆ ಸ್ಕ್ರಿಪ್ಟ್. ಅದು ಸರಸ್ವತಿ ಅಂತ, ಅದು ಬೇರೆ. ಇವರಿಬ್ಬರಿಗೇನೆ ಮತ್ತೆ ಹಾಂ, ಸೇಮ್ ಕಾಂಬಿನೇಷನ್. ಓಕೆ ಓಕೆ. ಅದು ಶುರುವಾಗುತ್ತೆ, ಮುಗಿಯಲ್ಲ ಅನ್ಸ್ಬಿಡ್ತು. ಓಕೆ. ಇದನ್ನು ಬಂದು ಈ ಮನೆಯಲ್ಲಿ ಅಲ್ಲಿ ಶ್ರೀಯುತ ಅಣ್ಣವ್ರ ಫೋಟೋ ಇದೆ, ಅದ್ರ ಮುಂದೆ ಒಂದು 20 ನಿಮಿಷ ಹೇಳಿದ್ದೆ, ಇದನ್ನು ದಯವಿಟ್ಟು ಚೇಂಜ್ ಮಾಡಿಬಿಡಿ, ಪ್ರಭು ಅವ್ರ ನಂಬರ್ ಕೊಡಿ, ಇಲ್ಲಿ ನಿಮ್ಗೆ ಯಾಕೆ, ನಾನು ಮಿಕ್ಕಿದ್ದೆಲ್ಲ ನಾನು ಮಾತಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಫೋನ್ ಮಾಡಿದ್ರು ಪ್ರಭು ಸರಿಗೆ. ಇಮ್ಮಿಡಿಯೇಟ್ಲಿ ಎಲ್ಲದೂ ಲಾಕ್ ಆಗೋಯ್ತು. ಇಲ್ಲಿಂದ ಸೀದಾ ಮೈಸೂರಿಗೆ ಹೋದೆ. ಮೈಸೂರಿಗೆ ಬಂದಿದ್ದರು ಪ್ರಭು ಸರು. ಅವ್ರಿಗೆ ಮೊದಲೇ ಫೋನಲ್ಲಿ ಹೇಳಿದ್ದೆ ಇನ್ನೊಂದು ಸತಿ ಮೀಟ್ ಮಾಡಿ. ಅಲ್ಲಿಂದ ಸೀದಾ ರಾಕ್ಲೈನ್ ಸರು ಅವರು ಹ್ಞೂ ಅಂದ್ಬಿಟ್ರು. ಸೊ ಅದು ಏನೋ ಒಂದು, ಕೆಲವೊಂದು ಸಿನಿಮಾಗಳಿಗೆ ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಅದು ಆಗಲ್ಲ. ಎಲ್ಲ ಒಟ್ಟಿಗೆ ಕೂಡಿ ಬಂತು. ಕೆಲವೊಂದು ತಾವೇ ಕೆಲಸ ಮಾಡಿಸ್ಬಿಡ್ತಾವೆ ನಮ್ಮ ಕೈಲಿ. ಇನ್ನು ಶಿವಣ್ಣನ ಯಾವ ಸಿನಿಮಾ ನೋಡಿದಾಗ ನಿಮಗೆ ನಾನು ಇವ್ರಿಗೊಂದು ಡೈರೆಕ್ಷನ್ ಮಾಡಬೇಕು, ನನ್ನ ಸಿನಿಮಾಗೆ ಇವ್ರನ್ನ ಹೀರೋ ಆಗಿ ಹಾಕೋಬೇಕು? ಓಂ. ಅದು ತುಂಬಾ ವಿಶೇಷವಾದ ಸಿನಿಮಾ ನನಗೆ. ನಾನು ಒಂಥರ ಉಪ್ಪಿಸರ್ನ ಗುರುಗಳು ಅಂತಲೇ ಕರೆಯೋದು. ಅವರಿಂದನೇ ಬಂದಿದ್ದು ನಾನು. ಅದು ಅವ್ರಿಗೆ ನೆನಪಿಲ್ಲ, ನನಗೆ ನೆನಪಿದೆ. ಓಕೆ ಓಕೆ. ತುಂಬ ಸ್ಪೆಷಲ್ಲಾಗಿ ಪೋರ್ಟ್ರೇ ಮಾಡಿದ್ದು. ಮತ್ತು ನಾನು ಉತ್ತರ ಕರ್ನಾಟಕದನಾದ್ದರಿಂದ ಮುಂಬೈ ಕಡೆ ಹಲವಾರು ಕೆಲಸಗಳಿಗೆ ಹೋಗ್ತಿದ್ದೆ. ಅಲ್ಲಿ ಓಂ ಬಗ್ಗೆ ಮಾತಾಡೋದು, ಆ ಓಮ್ನ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಮಾಡಬೇಕು ಅಂತ ಆಗಿನ ಕಾಲಕ್ಕೆ ಮಾತಾಡ್ತಿದ್ದಿದ್ದು, ಅದೊಂದು ಸ್ಪೆಷಲ್ ಐಕಾನಿಕ್ ಸಿನಿಮಾ ಅದು ಓಂ. ನೀವು ಸರ್ ಪರ್ಫಾರ್ಮೆನ್ಸ್ ಇರ್ಬೋದು, ಉಪ್ಪಿ ಸರ್ದು ಪ್ರೆಸೆಂಟೇಷನು, ಡೈರೆಕ್ಷನ್ ಇರಬಹುದು, ಅಲ್ಲ ತುಂಬ ಪೀಕ್ ಶುರುವಾಗಿದ್ದೆ ಆ ಸಿನಿಮಾದಿಂದ. ಓಕೆ. ಅಂದರೆ ಓಂ ರಿಲೀಸ್ ಆದಾಗ ನೀವು ಏನು ಮಾಡ್ತಿದ್ರಿ ಸರ್? ನೀವು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರಯತ್ನ ಪಡ್ತಿದ್ದೆ ಅವಾಗ. ಓಕೆ, ಇನ್ನೂ ಆಗಿರಲಿಲ್ಲ? ಆಗಿಲ್ಲ. ಓಕೆ ಓಕೆ. ಬಟ್ ಈಗ ನಿಮ್ಮ ಗರಡಿಯಿಂದ ಒಂದಷ್ಟು ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ನಿರ್ದೇಶಕರಾಗ್ತಿದ್ದಾರೆ, ಕನ್ನಡದ ಒಂದೊಂದು ಪಿಲ್ಲರ್ಗಳಾಗ್ತಾ ಇದ್ದಾರೆ. ಸಂತೋಷ ಅದು. ಯಾಕಂದರೆ ಅವ್ರನ್ನ ಯಾರನ್ನು ನಾನು ಅಸಿಸ್ಟೆಂಟ್ಸ್ ಅಂತ ಟ್ರೀಟ್ ಮಾಡಲ್ಲ, ಎಲ್ಲ ಸ್ನೇಹಿತರೆ. ಓಕೆ. ಈಗ ನಾ ಏನೋ ಒಂದು ಹೊಡೆದಾಟ ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಜೊತೆಗಿದ್ದವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಡಬೇಕು, ದೋಸ್ತರ ಥರ ಅಂತ. ಅವರು ಏನೋ ಮಾಡ್ತಾರೆ ಅಂದಾಗ ನಮ್ಮ ಕೈಲಾದ ಹೆಲ್ಪ್ ಮಾಡಬೇಕು. ವಿಕಾಸ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಹೇಳ್ತಾ ಇದ್ದಾರೆ ಅವರು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಇಂಡಸ್ಟ್ರಿಲಿರೋ 12 ಡೈರೆಕ್ಟರ್ಗಳು ಹೋಗಿರೋದು ನಮ್ಮ ಭಟ್ರ ಗರಡಿಯಿಂದ. ಹೆಸರು ಹೇಳ್ತೀನಿ, ಎಲ್ಲರದ್ದು ಹೆಸರು ಹೇಳಿದ್ರು. ಒಂದು 8 ರಿಂದ 10 ಜನದ ಹೆಸರು ಹೇಳಿದರು. ಹೌದು. ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮಗೆ? ಖುಷಿ ಅಂತಲ್ಲ, ಈಗ ನೀನೇ ಜೊತೆಗಿದ್ದೆ, ಒಂದು 2-3 ಸಿನಿಮಾ ಮಾಡಿದೆ ಅಂದ ತಕ್ಷಣ ನಾನು ಒಂದನ್ನು ಬಯಸ್ತೀನಿ, ನಿನ್ನಿಂದ ಏನಾರು ಕಲಿಬೇಕು ನಾನು. ಈಗ ನಮ್ಮಿಂದ ಕಲಿಯೋದು ಏನಿರುತ್ತೆ ನಿಮಗೆ? ಮೇನ್ ಏನು ಕಲಿಬೇಕು ಅದನ್ನು ಕಲಿಯೋದು, ಅದು ಸ್ವಂತ ಪ್ರತಿಭೆ. ಅದು ಎಲ್ಲವನ್ನೂ ಹೇಳ್ಕೊಡೋಕ್ಕಾಗಲ್ಲ. ಈ ಅಡುಗೆ ಹೇಳ್ಕೊಡ್ಬೋದು, ಬಟ್ ಮನಸ್ಸಿಟ್ಟು ಅಡುಗೆ ಮಾಡೋದು ಹೆಂಗೆ, ಪ್ರೀತಿಯಿಂದ ಅಡುಗೆ ಮಾಡಿದರೆ ಅದು ರುಚಿ ಜಾಸ್ತಿ ಅನ್ನೋದನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ಇಷ್ಟು ನಿಮಿಷ ಬೇಯಿಸು, ಇದೇ ಹಾಕು ಅದು ಹೇಳ್ಕೊಡ್ಬೋದು. ಬಟ್ ಅದು ಬೇಯ್ಬೇಕಾದ್ರೆ ಅದರಲ್ಲಿ ಅದನ್ನು ಎಂಜಾಯ್ ಮಾಡ್ಬೇಕಲ್ಲ ನೀನು. ನಾನೊಂದು ಅಡುಗೆ ಮಾಡ್ತಿದ್ದೀನಿ ಅನ್ನೋದು, ಅದನ್ನು ಯಾರ್ಯಾರಿಗೂ ಕಲ್ಸೋಕ್ಕಾಗಲ್ಲ. ಅವ್ರವ್ರು ಕಲಿತಾರೆ. ತುಂಬ ಜನನ ಜೊತೆಗಿದ್ದು ಏನೇನೋ ಕಲಿತಾರೆ ನಮ್ಮಿಂದ. ಬಟ್ ಹಾಗೆ ನಾವು ಕಲಿಬೇಕು. ಯಾರೋ ಒಬ್ಬ ಡೈರೆಕ್ಟ್ರ್ ಆಗ್ತಾನೆ ಜೊತೆಗಿದ್ದವನು ಅಂದರೆ ಅವ್ನು ನನಗೆ ಏನಾರ ಕಲಿಸ್ಬಿಟ್ಟೆ ಆಚೆ ಹೋಗ್ಬೇಕು. ಓಕೆ. ಆ ಥರ ಒಂದು ಕಂಡೀಷನ್ ಹಾಕ್ಕೋತೀನಿ ನಾನು. ನಂಗೆ ಆ ಪ್ರೊಸೆಸ್ಸಲ್ಲಿ ಫ್ರೆಂಡ್ಶಿಪ್ ಬೆಳೆದ್ಬಿಡುತ್ತೆ. ನಾನು ಬಾಸು ಅವನೇನೋ ಮಾಡ್ತಾನೆ, ಅವೆಲ್ಲ ಆಗಲ್ಲ ನನಗೆ. ನನಗೆ ಮನಸ್ಸಿಗೆ ಹಿಂಸೆ ಆಗ್ತಾವೆ. ಅವ್ರು ನಿಮ್ಮನ್ನ ಗುರುಗಳಂದ್ರೂ ನೀವು ಅವ್ರನ್ನ ಫ್ರೆಂಡ್ ಥರ ನೋಡ್ತೀರಿ? ಅದು ಏನೋ ಹಿರಿತನಕ್ಕೆ ನಾವು ಭಾಜನರಲ್ಲ. ಅಂದರೆ ಸರ್ ನನಗೆ ವಯಸ್ಸಾಗಿದೆ ಅಂತ ಹೇಳ್ಕೊಬಾರ್ದು ಅಂತನೋ ಅಥವಾ? ಅಲ್ಲ, ಈ ವಯಸ್ಸು ತೀರಾ ಚಿಕ್ಕ ವಯಸ್ಸಿಗೇ ಶುರು ಮಾಡಿದ್ರು ನನಗದು ಇಷ್ಟನೇ ಆಗಲ್ಲ. ಅದು ಓಕೆ. ಹಂಗೆ ಯಾರಿಗೂ ಏನನ್ನು ಧಾರೆ ಎರೆಯೋಕ್ಕಾಗಲ್ಲ. ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದು ಅವ್ರು ನಮಗೆ ಸಾಕಷ್ಟು ಸಹಾಯ ಮಾಡಿರ್ತಾರೆ, ನನ್ನ ಜೊತೆ ಹಗಲು ರಾತ್ರಿ ಹೋರಾಡಿರ್ತಾರೆ.
ತುಂಬ ಖುಷಿ ಆಗುತ್ತೆ ಯಾರನ್ನ ಗೆದ್ದುಬಿಟ್ರೆ. ನಿಮಗೆ ಬರೀ ಗೆದ್ದವ್ರು ಕಾಣ್ತಾರೆ, ಸೋತು ಸುಣ್ಣ ಆದವ್ರು ಬಹಳ ಜನ ಇದ್ದಾರೆ. ಅದೂ ಆ ಒಂದು ಕ್ಯಾಟಗರಿನೂ ನನಗೆ ಸಿಗ್ತಾನೆ ಇರ್ತಾರೆ. ಸೊ ಇಟ್ಸ್ ಅ ಗುಡ್ ಫೀಲಿಂಗ್. ಅದು ಯಾವತ್ತಿದ್ರೂ ಹೊಸಬ್ರ ಹತ್ರನೇ ಹೊಸಬ್ರು ಸಿಗೋದು. ಸೊ ಅವ್ರು ನಮಗೆ ಕಲಿಸ್ಬೇಕೇನಾದ್ರು. ಇನ್ನು ಸರ್ ಈ ಹೊಸ ಥರದ್ದು ಈ ಥರದ್ದೆಲ್ಲ ಹೆಂಗೆ ತಲೆಗೆ ಹೆಂಗೆ ಬರುತ್ತೆ ಅಂತ ನನಗೆ. ಅಂದರೆ ಈ ಥರದೊಂದು ಕಾಂಬಿನೇಷನ್ ಯಾರು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಶಿವಣ್ಣನ ಜೊತೆಗೆ ಒಬ್ಬ ಪ್ರಭುದೇವ ಅವ್ರನ್ನ ಹಾಕ್ಕೊಂಡು ಕನ್ನಡದಲ್ಲಿ ಒಂದು ಮಲ್ಟಿಸ್ಟಾರ್ ಸಿನಿಮಾ ಮಾಡ್ತಾರೆ ಯುವರಾಜ್ ಭಟ್ರು. ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಥರದ್ದು ಆಲೋಚನೆಗಳು ಎಲ್ಲಿಂದ ಬರುತ್ತೆ ಯುವರಾಜ್ ಭಟ್ರಿಗೆ ಅಂತ? ಅದು ನಾನು ಪ್ರಭು ಸರ್ನ ಮೀಟ್ ಮಾಡಿದ್ದು ಯಾವುದೋ ಕಾರಣಕ್ಕೆ, ಶಿವಣ್ಣ ಸರ್ನ ಮೀಟ್ ಮಾಡಿದ್ದು ಇನ್ಯಾವುದೋ ಕಾರಣಕ್ಕೆ. ಅದಾಗಿ ಒಂದೂವರೆ ವರ್ಷದ ಗ್ಯಾಪಲ್ಲಿ ಇಲ್ಲೆಲ್ಲಿದೆ ಎರಡೂ ಕರೆಕ್ಟಾಗಿ ಹಿಂಗೆ ನಿಲ್ಲಿಸ್ಬಿಟ್ಟು ಸರಿ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ಅಷ್ಟು ಸ್ಕ್ರಿಪ್ಟ್ಗಳು ಸೈಡಿಗೆ ಹೋಗಿದ್ದು. ಓಕೆ ಓಕೆ. ಅದೊಂದು ನಿನಗೆ ಓಡಾಡ್ತಿದ್ರೆ ಯಾವುದ್ರ ಪಕ್ಕನ ಯಾವುದೋ ನಿಲ್ಲಿಸಿದಾಗ ಕೊಲಾಜು ತುಂಬ ಇಂಟ್ರೆಸ್ಟಿಂಗಾಗಿ ಕಾಣುತ್ತೆ. ನಮಗೆ ಅನಿಸುತ್ತೆ, ಯಪ್ಪ ಹಿಡ್ಕೊಂಬರೋದು ಯಾರನ್ನ ಹೆಂಗೆ, ಪ್ರಭು ಸರ್ನ ಹಿಡ್ಕೊಂಬರೋದು ಹೆಂಗೆ, ಶಿವಣ್ಣ ಸರ್ನ ಒಪ್ಸೋದು ಹೆಂಗೆ, ಹಿಡ್ಕೊಂಬರೋದು ಭಾರಿ ದೊಡ್ಡ ಸಮಸ್ಯೆ ಕಾಣೋದು, ಭಾರಿ ಕಷ್ಟ. ಯಾರೂ ಬ್ಯುಸಿ ಇಲ್ಲ. ಈಗ ಸುಮ್ಮನೆ ನಿಮ್ಮ ಆಫೀಸು ಗೇಟಿಗೆ ಪೇಂಟ್ ಹೊಡಿಬೇಕು ಅಂತ 1 ಅವರಲ್ಲಿ ಬೇಕು ನನಗೆ ಅಂದರೆ ಸಿಗಲ್ಲ ನಿನಗೆ. ಇನ್ನು ಸ್ಟಾರ್ಗಳು ಸಿಗ್ತಾರೆ, ಒಬ್ರಿಬ್ರಲ್ಲ ಇದರಲ್ಲಿ ಇರೋದು, ಎಲ್ಲ ಟಾಪ್ ನಾಚು. ಸ್ಯಾಂಡಲ್ವುಡ್ ಇದೆ ಅಂತ ಹರಿಕೃಷ್ಣ ಏನೇ ಸ್ನೇಹಿತ ಆದ್ರೂ ತುಂಬ ಬ್ಯುಸಿ ಸಂಗೀತ ನಿರ್ದೇಶಕ ಬೇರೆ. ರಾಕ್ಲೆನ್ಸ್ ಅವರು, ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಪ್ಯಾರಲಲ್ಲಿ ನಡೀತಿದೆ, ಕಾಟೇರ. ಅದು ಒಂದೆರಡಲ್ಲ, ಅದು ಸಂತೋಷ್ ಇರಬಹುದು, ಪ್ರಕಾಶ್ ಎಡಿಟ್ರು, ಒಬ್ಬೊಬ್ಬರೇ ತಾವೇ ಸೇರ್ಕೊಂಡ್ರಪ್ಪ ಇದಕ್ಕೆ. ಅದು ನಾವು ಯೋಚನೆ ಮಾಡ್ಬೇಕಷ್ಟೇ. ಅದರಲ್ಲಿ ಏನಾದ್ರು ಸತ್ವ ಇದ್ದರೆ ತಾನೇ ಮುಂದುವರಿಯುತ್ತೆ. ಇಲ್ಲಾಂದ್ರೆ ಅಲ್ಲಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ನೀ ಏನು ಗುದ್ದಾಡಿದ್ರು ಸೇರ್ಸೋಕ್ಕಾಗಲ್ಲ. ನಾನು ಹಾಗೆ ಅಂದ್ಕೊಳ್ಳೋದು, ಒಂದು ಬಲವಾಗಿ ಏನೋ ಅಂದ್ಕೊಂಬಿಟ್ಟು ಇಬ್ಬರಿಗೂ ಹೇಳ್ಬಿಟ್ರೆ ಆಮೇಲೆ ಅದು ಯಾವಾಗ ಆಗುತ್ತೆ ಆಗಲಿಲ್ಲ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಶೀಘ್ರವೇ ಶುರು ಆಗೋಯ್ತು. ಬೀಟ್ ಪ್ಲಸ್ ಕರ್ನಾಟಕ.